ಬೈ ಎಲೆಕ್ಷನ್ ಹೊತ್ತಲ್ಲೇ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಉಪಚುನಾವಣೆ ಸಂಬಂಧ ನಡೆಯುತ್ತಾ ಹಾಗಾದ್ರೆ ಸ್ಟ್ರಾಟಜಿ. ಬೈ ಎಲೆಕ್ಷನ್ ಹೊತ್ತಲ್ಲೇ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ. ಉಪಚುನಾವಣೆ ಸಂಬಂಧ ಸ್ಟ್ರಾಟಜಿ ನಡೆಯುತ್ತಾ ಅಂತ ಅಂದ್ರೆ ನಡೆಯುತ್ತೆ. ಅಮಿತ್ ಶಾ ಜೊತೆ ರಾಜ್ಯ ನಾಯಕರು ಸಮಾಲೋಚನೆ. ಉಪಚುನಾವಣೆ ಬಗ್ಗೆ ಅಮಿತ್ ಶಾ ಜೊತೆ ಮಾತುಕತೆ. ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಳ್ಳಲಿರುವಂತಹ ಅಮಿತ್ ಶಾ ಬೆಂಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮಕ್ಕಾಗಿ ಆಗಮನ. ನಾಳೆ ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆಯವರೆಗೆ ವಾಸ್ತವ್ಯ ಹೂಡ್ತಾರೆ. ಬೆಂಗಳೂರು ಟೂರ್ ವೇಳೆ ರಾಜಕೀಯ ಬಗ್ಗೆ ಚರ್ಚೆ ಆಗುತ್ತೆ. ಚುನಾವಣೆ ಬಗ್ಗೆ ಮಾಹಿತಿ ಪಡೆಯಲಿರುವಂತಹ ಅಮಿತ್ ಶಾ ಬಿಜೆಪಿ ನಾಯಕರಿಗೆ ಚುನಾವಣಾ ಚಾಣಕ್ಯ ಪಾಠ ಮಾಡ್ತಾರೆ. ಬೈ ಎಲೆಕ್ಷನ್ ತಂತ್ರಗಾರಿಕೆ ಬಗ್ಗೆ ಅಮಿತ್ ಶಾ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ. ಉಪಚುನಾವಣೆ ಗೆದ್ರೆ ಆಡಳಿತಾರೂಢ ಕಾಂಗ್ರೆಸ್ ಮುನ್ನಡೆಗೆ ಬರುತ್ತೆ. ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸೋತ್ರೆ ಮುಂದಿನ ಭವಿಷ್ಯದ ಬಗ್ಗೆ ಇಲ್ಲಿ ಯೋಚನೆ ಆಗುತ್ತೆ. 2028ರ ಎಲೆಕ್ಷನ್ ರಿಸಲ್ಟ್ ನ ಒಂದ್ ರೀತಿಯಾಗಿ ಈ ಒಂದು ಸವಾಲ್ ಇದೆಯಲ್ಲ, ಬೈ ಎಲೆಕ್ಷನ್ ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಎಲೆಕ್ಷನ್ ಮುಂದಿನ 2028ರ ವಿಧಾನಸಭಾ ಎಲೆಕ್ಷನ್ಗೂ ಕೂಡ ಇದರ ಹೊಡೆತ ಅಂದ್ರೆ ಯಾವ ರೀತಿಯಾಗಿ ಎಷ್ಟು ಮಟ್ಟಿಗೆ ಜನ ಒಪ್ಕೊಳ್ತಾ ಇದ್ದಾರೆ, ಬಿಜೆಪಿ ಪಕ್ಷವನ್ನ ಇದುವರೆಗೂ ಎಷ್ಟು ಮಟ್ಟಿಗೆ ಜನ ಒಪ್ಕೊಂಡಿದ್ದಾರೆ, ಇನ್ನು ಕಾಂಗ್ರೆಸ್ನ ಆಡಳಿತವನ್ನ ಎಷ್ಟರ ಮಟ್ಟಿಗೆ ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಅರಿವಾಗುತ್ತೆ, ಗೊತ್ತಾಗುತ್ತೆ ಎರಡು ಪಕ್ಷಗಳಿಗೂ ಸಹಿತ. ಬಟ್ ಅಮಿತ್ ಶಾ ಇದೀಗ ಬೆಂಗಳೂರಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ರಾಜಕೀಯಕ್ಕೆ ರಾಜಕಾರಣದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಾ ಅಂತ ಅಂದ್ರೆ ಆಗುತ್ತೆ. ಅದ್ರ ಬಗ್ಗೆ ಯಾವ ರೀತಿಯಾದಂಥ ಸಮಾಲೋಚನೆಗಳಿರಬೇಕು, ತಂತ್ರಗಾರಿಕೆ ಹೇಗೆಲ್ಲ ರೂಪಿಸ್ಕೊಳ್ಬೇಕಾಗುತ್ತೆ, ಈ ಎಲೆಕ್ಷನ್ ಬಗ್ಗೆ ಎಲ್ಲ ಅಮಿತ್ ಶಾ ಚರ್ಚೆಯನ್ನ ಮಾಡ್ತಾರೆ. ಅಮಿತ್ ಶಾ ಜೊತೆ ರಾಜ್ಯ ನಾಯಕರು ಸಮಾಲೋಚನೆಯನ್ನ ನಡೆಸುವಂಥದ್ದು. ಉಪಚುನಾವಣೆ ಬಗ್ಗೆ ಅಮಿತ್ ಶಾ ಜೊತೆ ಮಾತುಕತೆ ಆಗುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಳ್ಳಲಿರುವಂಥ ಅಮಿತ್ ಶಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ನೋಡಿ ಬೈ ಎಲೆಕ್ಷನ್ ಕಾವು ಜೋರಾಗಿ ತಾಕ್ತಾ ಇದೆ ಎಲ್ಲರಲ್ಲೂ ಕೂಡ. ಹಾಗಾಗಿ ಸದ್ಯಕ್ಕೆ ಅಮಿತ್ ಶಾ ಸಹಿತ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಒಂದು ಖಾಸಗಿ ಕಾರ್ಯಕ್ರಮ ನಿಮಿತ್ತವಾಗಿ ನಾಳೆ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ದಾರೆ. ನಾಳೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಉಳಿದ ಬಳಿಕ ನಾಳಿದ್ದು ಅಂದ್ರೆ ಏಪ್ರಿಲ್ 4ನೇ ತಾರೀಕು ಇಡೀ ದಿನ ಒಂದು BGS ನ ಖಾಸಗಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸುಮಾರು ಒಂದು 11 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಅದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಅದೇ 4ನೇ ತಾರೀಕು ಸಂಜೆ HL ನಿಂದ ಮತ್ತೆ ವಾಪಸ್ ತೆರಳುತ್ತಾರೆ. ಈಗ ಸದ್ಯಕ್ಕೆ ಅಮಿತ್ ಶಾ ಅವರು ಅಸ್ಸಾಂನಿಂದ ಇಲ್ಲಿಗೆ ನೇರವಾಗಿ ಆಗಮಿಸುತ್ತಿದ್ದಾರೆ. ಈಗಾಗಲೇ ರಾಜ್ಯದಲ್ಲೂ ಕೂಡ 2 ಕ್ಷೇತ್ರದ ಉಪಚುನಾವಣೆಗಳು ಕೂಡ ನಡೆದಿದೆ. ಒಂದು ವೇಳೆ ಈಗ ಖಾಸಗಿ ಹೋಟೆಲ್ನಲ್ಲಿ ಉಳಿದಂತ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ಹಾಗೂ ಬಿಜೆಪಿಯ ಹೈಕಮಾಂಡ್ ಆದಂತವರು ಅವರು ಬಂದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ರಾಜ್ಯ ನಾಯಕರು ಹೋಗಿ ಭೇಟಿ ಮಾಡೋದು ಸಹಜ. ಅದೇ ರೀತಿಯಾಗಿ ಏನಾದ್ರೂ ಹೋಗಿ ಭೇಟಿ ಮಾಡಿದ್ರು ಕೂಡ ಅಲ್ಲಿ ಉಪಚುನಾವಣೆಯ ವಿಚಾರದ ತಯಾರಿಗಳು ಅಥವಾ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ವಿಚಾರಿಸುವ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನದಾಗಿ ಯಾವ ರೀತಿಯಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ, ಈಗಾಗಲೇ ದಾವಣಗೆರೆ ಮೇಲೂ ಕೂಡ ಅಷ್ಟೇ ಹೆಚ್ಚು ಫೋಕಸ್ ಕೂಡ ಇಟ್ಟಿರ್ತಾರೆ ಅಮಿತ್ ಶಾ ಅವರು. ಯಾಕಂದ್ರೆ ಈ ಹಿಂದೆ ಕೂಡ ಒಂದು ಬಾರಿ ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ MP ಚುನಾವಣೆಯನ್ನ ನೀವೇ ಅಂದ್ರೆ ಒಂದಾಗಿ ಸೋಲೋದಕ್ಕೆ ಕಾರಣಗಳು ಅಂತ ನೇರವಾಗಿ ಅಮಿತ್ ಶಾ ಅವರು ಹೇಳಿದ್ರು. ಆ ನಿಟ್ಟಿನಲ್ಲಿ ದಾವಣಗೆರೆಯನ್ನ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅನ್ನೋ ಒಂದಿಷ್ಟು ಮಾತುಗಳನ್ನ ಕೂಡ ಅವ್ರು ಆಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನಾದ್ರು ರಾಜ್ಯದ ಬಿಜೆಪಿ ನಾಯಕರಾದಂತವ್ರು, ಬಿಜೆಪಿ ರಾಜ್ಯಾಧ್ಯಕ್ಷ ಆದಂತ ವಿಜೇಂದ್ರ ಅವ್ರೇನಾದ್ರು ಹೋಗಿ ಭೇಟಿ ಮಾಡಿದ್ರೆ ಅವ್ರಿಗೂ ಒಂದಿಷ್ಟು ಟಾಸ್ಕ್ ಗಳು ಯಾವ ರೀತಿಯಾಗಿ ಗೆಲ್ಬೇಕು ಅಂತ ಒಂದಿಷ್ಟು ಸ್ಟ್ರಾಟಜಿ ಕೂಡ ಮಾಡ್ಕೊಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಈಗಾಗಲೇ ಚಾಣಕ್ಯ ಅಂತಾನೆ ಹೆಸರನ್ನ ಪಡೆದುಕೊಂಡಂತವ್ರು ಅಮಿತ್ ಶಾ ಅವರು 2 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ವಿಚಾರವಾಗಿ ಕೂಡ ಮಾತನಾಡುವಂತ ಬಹುತೇಕ ಎಲ್ಲಾ ಚಾನ್ಸಸ್ ಕೂಡ ಇದೆ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.